ಇಲ್ಲ, ನಾನು ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಈ ವಿಷಯನ ಸುಬ್ಬಗೆ ಹೇಳೇ ಹೇಳ್ತೀನಿ. ನೀನೆಲ್ಲ ಕಣೋ ಮಗು ತಂದೆ ಮಧು ಅಂತ ಹೇಳೇ ಹೇಳ್ತೀನಿ. ಸುಬ್ಬು ನನ್ನ ಮಗನೇ, ಗಾಂಚಲಿ ಮಾಡ್ತೀಯಲ್ಲ, ಇವಾಗ ಆ ವಿಷಯ ಹೇಳ್ದಾಗ ನಿನಗೆ ನೋಡಿ ಹೆಂಗಾಗುತ್ತೆ, ಸಿಟ್ಟು ಬಂದ್ಬಿಡುತ್ತೆ. ತಗೊಂಡೋಗಿ ಕರ್ಕೊಂಡೋಗು ಅಂತ ಕಳಿಸ್ಬಿಡ್ತೀಯ. ಕರ್ಕೊಂಬಂದ್ಬಿಡ್ತೀನಿ. ಕರ್ಕೊಂಬಂದು ಹೆಂಗ ಸಾಕೊಂಡು ನಾನು ಪಾಡಿಗೆ ನಾನು ಇರ್ತೀನಿ. ನಂಗೆ ಹೇಳಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ, ಎಲ್ಲರಿಗೂ ಸಿಟ್ಟು ಬಂದೇ ಬರುತ್ತೆ. ಮತ್ತು ನನ್ನ ಮಗಳು ಅಲ್ಲ ಅಂದಮೇಲೆ ನಾವ್ಯಾಕೆ ಇಕ್ಕೋಬೇಕು, ನಾವ್ಯಾಕೆ ನೋಡ್ಕೋಬೇಕು ಅನ್ನೋ ಅಂಥ ಮನಸ್ಸು ಬಂದೇ ಬರುತ್ತೆ. ಯಾರಿಗೆ ಆಗಲಿ ಆ ರೀತಿ ಮನಸ್ಸು ಬಂದೇ ಬರುತ್ತೆ. ಏ ಸುಬ್ಬು ಬಾಯಿಲಿ, ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ. ನಿನಗೆ ತಿಕ್ಕಲ್ ನನ್ನ ಮಗು ನಿನಗೆ ಆವಾಗಲೇ ಗೊತ್ತಾಗಲಿಲ್ಲ. ನಾನು ಆವಾಗಲೇ ಹೇಳೋಣ ಅಂತಿದ್ದೆ, ಬಿಡು ಇವನಿಗೆ ತಿಕ್ಕಲ ತಿಳಿಯಲ್ಲ ಅಂತ ಸುಮ್ಮನಾದೆ. ಆವಾಗಲೇ ಹೇಳೋಣ ಅಂತಿದ್ದೆ ನಾನು. ನೀನೇ ಏನಾದರೂ ನಿಜವಾದ ತಂದೆ ಆಗಿದ್ರೆ ಇನ್ನನ ಮಗಳನ್ನ ಹೆಂಗೆ ನೋಡ್ಕೊಂತಿದ್ದೋ ಏನೋ. ಕಂಡರ ಮಕ್ಕಳನ್ನೇ ಹಿಂಗೆ ನೋಡ್ಕೊಂತಾ ಇದೆಯಾ. ಬಾಯಿ, ನಿನ್ಗೊಂದು ವಿಷಯ ಹೇಳ್ತೀನಿ, ಅದು ಹೇಳಿದ್ರೆ ಗೊತ್ತಾಗುತ್ತೆ. ಬಾರ ಇಲ್ಲಿ, ಬಾ ಇಲ್ಲಿ, ನಿನಗೆ ಕರಿತಾ ಇರೋದು. ಏಯ್ ಏನು ಹೇಳಿ ನಿಂದು? ಇಲ್ಲ ಆಗ್ಲಲ್ಲ ಪದೇ 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 ಬಂದು ನನಗೆ ಡಿಸ್ಟರ್ಬ್ ಮಾಡಿದ್ಯಾ ಅಂದರೆ ಸರಿಯಾಗೋದಿಲ್ಲ. ಏನು ನೀನು ಹಿಂಗೆ ಬಂದು ಇಲ್ಲಿ ನಮಗೆ ಕೆಲಸ ಮಾಡ್ಕೊಳ್ಳೋರ್ಗೆ, ಏನಾದರೂ ಕೆಲಸ ಮಾಡ್ತಾ ಇರೋರಿಗೆ ಆಗ್ಲೆಲ್ಲ ತೊಂದರೆ ಕೊಡ್ತೀಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ಏನಕ್ಕೆ ಬರ್ತಾ ಇದೆಯಾ ಇಲ್ಲಿ? ಏನು ಮಾತಾಡ್ತಾ ಇದೆಯಾ ನೀನು? ಪ್ರಜ್ಞೆ ಆಯ್ತಾ ಮೈ ಮೇಲೆ ನಿನಗೆ? ಅಲ್ಲ ಸುಬ್ಬು, ನಾನು ಹೇಳ್ತಾ ಇರೋದನ್ನ ಕೇಳಿಸ್ಕ ಬಾ ಇಲ್ಲಿ. ಫಸ್ಟು ನೀನು ಅಷ್ಟೊಂದು ಕಷ್ಟಪಟ್ಟು ನನ್ನ ಮಗಳನ್ನ ಸಾಕ್ತೀನಿ ಅಂತ ಸಾಕ್ತಾ ಇದೆಯಲ್ಲ, ಬಾ ಇಲ್ಲಿ, ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ ಬಾ. ನೀನು ಏನು ಹೇಳೋದು ನನಗೆ ಗೊತ್ತೈತೆ. ಹೆಂಗೆ ಪ್ರೀತಿಯಿಂದ ಸಾಕಬೇಕು, ಹೆಂಗೆ ಇರಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ಇರೋದು ಕಲಿ, ನೀನು ಜಾಸ್ತಿ ಮಾತಾಡಬೇಡ. ಏನಂತ ಪಾಪ ಹೇಳ್ದು ತಿರ್ಗಿ ಯಾಕೆ ಬಂದವಳ ಇಲ್ಲಿಗೆ? ಯಾಕೆ ಬಂದವಳು ಇವಳು ತಿರ್ಗಿ ಇಲ್ಲಿಗೆ? ಏನೋ ಅದು ಇದು ಎಲ್ಲ ಹೇಳ್ಕೊಂಡು ಬಂದವಳೆ. ಯಾತೈತಾ ಹೇಳ್ತಾ ಇದ್ದಾಳೆ, ನಿನ್ನ ಮಗಳನ್ನ ಅಷ್ಟು ಮುದ್ದು ಸಾಕ್ತೀಯ, ನಿನಗೊಂದು ಸತ್ಯ ಹೇಳ್ತೀನಿ ಅಂತ ಬಂದವಳೆ. ಅದೇನು ಹೇಳ್ತಾಳೋ ಏನೋ. ಬರೀ ಇವಳ್ದು ಇದೇ ಆಯಿತು ಯಾವಾಗ್ಲೂ. ಸುಮ್ಮನೆ ಹೋಗ್ತಾ ಇರು. ನೆನ್ನೆ ಇನ್ನೂ ಜಾಡಿಸಿ ದಬ್ಬಿದ್ದೀನಿ, ನೆನ್ನೆ ದಬ್ದಂಗೆ ದಬ್ಬೇಕಾಗುತ್ತೆ. ಸುಮ್ಮನೆ ಹೋಗೋದು ಕಲಿ ಇಲ್ಲಿಂದನ. ಇಲ್ಲಡಜ್ಜಿ, ನಾನು ಇವತ್ತು ನಿಮಗೂ ಗೊತ್ತಿಲ್ಲ ಆ ಸತ್ಯ ಏನು ಅಂತ, ಯಾರಿಗೂ ಗೊತ್ತಿಲ್ಲ. ಆ ಸತ್ಯ ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಮರ್ಯಾದೆ ನಾನು ಹೋದ್ರೂ ಪರವಾಗಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನೀನು ಇಷ್ಟು ಮುದ್ದಾಗಿ ಸಾಕ್ತೀಯಲ್ಲ, ಅದಕ್ಕೇ ನಾನು ಹೇಳೋದಕ್ಕೆ ಬಂದಿರೋದು. ನೀನು ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಕಳಿಸು ಅಂತ ಅಂದ್ರೂ ನೀನು ಕಳಿಸ್ತಾ ಇಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಿನ್ನ ಮಗಳಲ್ಲ ಅಂತ. ಏಯ್, ನಿನ್ನ ಮಗಳಲ್ಲ, ನನ್ನ ಮಗಳವಳು. ನನ್ನ ಮಗಳೇ ಅವಳು. ನಾನು ಕಣಪ್ಪ ಎತ್ತಿರೋದು. ನಾನು ಹೊಟ್ಟೆಗೆ ಇಕ್ಕೊಂಡು 9 ತಿಂಗಳು ತಕನ ಎಷ್ಟು ನೋವು ತಿಂದು ನಾನು ಎತ್ತಿರೋದು ಕಣಪ್ಪ. ಎಷ್ಟು ಕಷ್ಟ ಗೊತ್ತೇ ಒಂದು ಮಗುಗೆ ತಾಯಿ ಜನ್ಮ ನೀಡೋದು ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತು? ನಾನು ನೋವು ತಿಂದು ಆಡ್ದಿರೋದು ನಾನು. ಏಯ್ ಹೋಗು, ಸಣ್ಣ ಹುಡುಗರು ಮಾತಾಡ್ದಂಗೆ ಏನು ಮಾತಾಡ್ತಿ? ನಿನಗೆ ತಿಳಿಯಲಾಗಿದ್ರೆ ನಿನಗೆ ಮಾತಾಡ್ತಿರ್ಲಿಲ್ಲ. ತಿಳಿದೇ ಇರೋದಕ್ಕೆ ನಿನಗೆ ಮಾತಾಡೋದು. ಹೋಗು, ನಿನ್ಗೆಲ್ಲಿ ತಿಳಿತೈತಿ? ಯಾಕತ್ತೆ ಇವಳು ತಿರುಗಿ ಬಂದಿರೋದು ಯಾಕೆ? ಇಲ್ಲಿ ಯಾತ ಸಣ್ಣ ಹುಡುಗರು ಮಾತಾಡ್ದಂಗೆ ಮಾತಾಡ್ತೈತಿ? ನೀನಲ್ಲ ನಿಜವಾದ ಅಪ್ಪ ಹಂಗೆ ಹಿಂಗೆ ಅಂತ ಯಾತೈತ ಹೇಳ್ತಾ ಇದ್ದಾಳೆ. ಮತ್ತೆ ನಿಜವಾದಪ್ಪ ಸುಬ್ಬು ಅಲ್ಲ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸುಬ್ಬು ಅಲ್ಲ, ಮಧು. ಯಾಕಂದರೆ ನಾನು ಫಸ್ಟು ಮದುವೆ ಆಗಿದೆ ಮಧುನ, ಸರಿನಾ? ಮಧುವನ್ ಮದುವೆ ಆಗಿ ಡೈವರ್ಸ್ ಕೊಡಬೇಕಾದ್ರೆ ನನಗೆ ಆವಾಗಲೇ 1.5 ತಿಂಗಳು ಆಗಿತ್ತು. ಅದು ನಿನ್ನ ಮಗು ಅಲ್ಲ, ಮಧು ಮಗಳು. ಇವಾಗಾದ್ರೂ ಅರ್ಥ ಆಯ್ತಾ? ನಾನು ನಿಜ ಏನು ಅಂತ ಇವತ್ತು ಹೇಳ್ತಾ ಇದ್ದೀನಿ ನಾನು ನಿನ್ನ ಹತ್ರ. ನಿನಗೆ ತಿಳಿಯಲ್ಲ ಅಂತೇಳಿ ಸುಮ್ಮನಿದ್ದೆ, ಏನೋ ಬಿಡತ್ತ ಅಂತೇಳಿ ಗೊತ್ತಾಗಲ್ಲ ಅಂತ ಸುಮ್ಮನಿದ್ದೆ. ಅದು ಮಧು ಮಗಳು, ನಿನ್ನ ಮಗಳಲ್ಲ. ಏಯ್, ಸುಮ್ಮನೆ ಹೋಗ್ತಾ ಇರು, ತಲೆ ಕೆಟ್ಟರಂಗೆ ಮಾತಾಡಬೇಡ ಇಲ್ಲಿ. ಏನು ಹೇಳ್ತಾ ಇದೀಯ ನೀನು? ಏನು ಹೇಳ್ತಾ ಇದೀಯ ಅಂತ? ನಿಜನೇ ಹೇಳ್ತಾ ಇರೋದು, ನಿನ್ನ ಮಗಳಲ್ಲ. ಹೇಳ್ತಾ ಇಲ್ವಾ? ನಿನ್ನ ಮಗಳಂತೂ ಅಲ್ವೇ ಅಲ್ಲ. ಬೇಕಾದರೆ ಬಾ ಟೆಸ್ಟ್ ಮಾಡಿಸ್ಬೇಕಾದ, ಟೆಸ್ಟ್ ಮಾಡ್ಸೋಣ. ಟೆಸ್ಟ್ ಮಾಡಿಸಿದ್ರೂ ಗೊತ್ತಾಗುತ್ತೆ. ಬಾ, ನಾನು ಇರೋ ಸತ್ಯನೇ ಹೇಳ್ತೀನಿ. ಬಾ, ಇರೋ ಸತ್ಯ ಹೇಳ್ತಾ ಇದ್ರು ನಂಬಲ್ವಲ್ಲ ನೀನು. ನಿನ್ನ ಮಗಳಂತೂ ಅಲ್ವೇ ಅಲ್ಲ. ನನ್ನ ಮರ್ಯಾದಿಲ್ದಳೆ ಹೇಳೋದು ನೋಡು. ಅಲ್ಲ, ಅವಳ ಮರ್ಯಾದೆ ಅವಳೇ ತಕ್ಕೊಂಡು ಹೆಂಗೆ ಹೇಳ್ತೀಯ ನೀನು? ಹೆಂಗೆ ಹೇಳ್ತೀಯ ಅಂತ ಇರೋ ಸತ್ಯ ಹೇಳ್ತಾ ಇದ್ದೀನಿ. ಅದ್ರಾಗೇನು ಹೆಂಗೆ ಹೇಳ್ತೀಯ ಅಂದರೆ ಬಾಯಾಗಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ಇರೋ ಸತ್ಯ ಏನು ಅಂತ. ನಾನು ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ. ಕಳಿಸ್ಬಿಡು. ಈಗ ಇಟ್ಕೋಬೇಡ ನೀನು, ನನ್ನ ಮಗಳನ್ನ ಇಟ್ಕೋಬೇಡ, ಕಳಿಸು. ಈಗ ನಿನ್ನ ಮಗಳಾದರೆ ಇಟ್ಕೊ ಅಂತಿದ್ದೆ, ನಿನ್ನ ಮಗಳಲ್ವಲ್ಲ ಅವರು. ಅದಕ್ಕೆ ನಾನೆಲ್ಲ ಸಾಕಂತೀನಿ. ನಾನು ನನ್ನ ಮಗಳು ನೋಡ್ಕೊಂಡು ನಮ್ಮಮ್ಮಯ್ಯನ ನಾನು ಎಲ್ಲರೂ ನಮ್ಮ ಮನೆಗೆ ಇದ್ಬಿಡ್ತೀವಿ. ಅದಕ್ಕೆ ಕಳಿಸು. ನೀನೇನು ನೋಡ್ಕೊಂಬದು ಬೇಡ, ನಿನ್ನ ಮಗಳಲ್ವಲ್ಲ, ನೀನು ಏನಕ್ಕೆ ನೋಡ್ಕೊಂತೀಯ? ನಿನ್ನ ಮಗಳಾದರೆ ನೋಡ್ಕೋಬೇಕು. ಎಂಥ ಗಂಡಸ್ರಿಗೂ ಸಿಟ್ಟು ಬರುತ್ತೆ, ಮಾತಾಡ್ತಾರೆ. ಅದಕ್ಕೆ ಮತ್ತೆ ಹೇಳ್ತಾ ಇರೋದು, ಇದ್ದಂಗೆ ಹೇಳ್ತಾ ಇದ್ದೀನಿ. ನೀನಂತೂ ಅವಳಪ್ಪ ಅಲ್ವೇ ಅಲ್ಲ, ಅವರಪ್ಪ ಮಧು. ಗೊತ್ತಾಯ್ತಾ ಈಗಾದರೂ ಸತ್ಯ? ನಾನು ಧೈರ್ಯ ತಗೊಂಡು ನಾನು ಇವತ್ತು ಬಂದು ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂತಂದರೆ, ಹಂಗೆಲ್ಲ ಇಲ್ಲ ಅಂತಂದಿದ್ರೆ ನಾನು ಹೇಳ್ತಾ ಇರಲಿಲ್ಲ.
ನಾನು ಇವಾಗ ಕರೆಕ್ಟಾಗೆ ಮಾತಾಡ್ತಾ ಇದ್ದೀನಿ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನೀನೆಲ್ಲ ನನ್ನ ಮಗಳನ್ನ ನನ್ನ ಕಳಿಸ್ಕೊಡು. ಈಗ ನನಗೂ ನನ್ನ ಮಗಳಿಗಾದರೆ ನಾವು ಏನು ಅನ್ಸಲ್ಲ. ನಾನು ಎತ್ತು ಹೊತ್ತು ಸಾಕಿರೋದು, ಸರಿನಾ? ಡ್ರೈವರ್ಸ್ ಕೊಟ್ಟದಕ್ಕಿಂತ ಮುಂದಾಗಲೇ 1.5 ತಿಂಗಳು ಆಗಿತ್ತು. ನಾನು ಅದನ್ನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಅಲ್ಲ ಏನು ಮಾತಾಡ್ತೀಯ? ಏಯ್ ಹೇಳತ್ತ, ನಿಮ್ಮ ಮರ್ಯಾದೆ ನೀವೇ ತಕ್ಕೊಂಡಂಗೆ. ಹಿಂಗೆ ಮಾತಾಡಬಾರ್ದು. ಯಾರನ್ನ ಏನು ಅನ್ಕೊಂತಾರೆ ಜೀವಿತ? ಯಾರೇನಾನ ಅನ್ಕೊಂಬ್ಲಿ, ಯಾರೇನಾದರೂ ಮಾತಾಡ್ಕೊಂಬ್ಲಿ, ನಾನು ಇರೋ ಸತ್ಯ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ಪದೇ ಪದೇ ನಾನು ಹೇಳೋಕ್ಕಾಗಲ್ಲ. ಇವ್ರಿಗೆ ಹಿಂಗೆ ಹೇಳಿರಾದರೂ ನನ್ನ ಮಗಳನ್ನ ಕಳಿಸ್ತಾರೆ, ಮೊಮ್ಮಗಳನ್ನ ಅಂತ ನಾನು ನನ್ನ ಮಗಳನ್ನ ಕಳಿಸ್ತಾರೆ ಅಂತ ಹೇಳ್ತಾ ಇರೋದು. ಈ ಅಮ್ಮಂಗೆ ಮೊಮ್ಮಗಳನ್ನ ಕಳಿಸ್ಬೇಕಂದ್ರೆ ಆಗಲ್ಲ. ಮೊಮ್ಮಗಳು ಅಂತ ಹೇಳ್ತಾ ಇತ್ತಲ್ಲ ಒಂದು ದಿವಸಕ್ಕೆ. ಮತ್ತೆ ನನಗೆ ನೋಡ್ಕೊಂಡಿದ್ದೀರ ನೀವು? ನಾನು ಕಷ್ಟಪಟ್ಟು ಯಪ್ಪ ಎಷ್ಟು ದಿನ ಹೊಟ್ಟೆ ಕಿಕ್ಕೊಂಡು ನಾನು ನೋಡ್ಕೊಂಡಿರೋದು ನಾನು. ನೋಡು ಅಲ್ಲ, ಯಪ್ಪ 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 ಯಪ್ಪ. ಈಗ ಇವರು ನನ್ನ ಹತ್ರ ದೌಲತ್ ಮಾಡಕ್ಕೆ ಬರ್ತಾರೆ, ನನ್ನ ಹತ್ರ ದೌಲತ್ತ. ಏಯ್ ಫಸ್ಟು ನೀನು ಯಾವಾಗಿರೋದು ಕಲಿ, ನಮ್ಮ ಹತ್ರ ನೀನು ಮಾತಾಡಕ್ಕೆ ಬರಬೇಡ. ಹೋಗಿ ಇವಾಗ ಏನಾಯ್ತು ಸುಮ್ಮನೆ ಹೇಳಿದ್ಯಾ ತಾನೆ, ಹೋಗು. ಇಲ್ಲೇ ನೀನು ಏನು ಮಾತಾಡ್ತಾ ಇದೀಯಾ? ಹೇಳ್ದೆ ತಾನೆ, ಹೋಗು ಹೋಗೆ. ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ನಲ್ಲ ಸುಬ್ಬು, ನಿಜವಾದ ತಂದೆ ನೀನಲ್ಲ, ನೀನಲ್ಲ ನೀನಲ್ಲ, ಆ ಮಗು ತಂದೆ ನೀನಲ್ಲ, ಸರಿನಾ? ಅರ್ಥ ಆಯ್ತಾ? ನೀ ಹೆಂಗೆ ಹೇಳ್ಬೇಕು? ಹೇಳ್ದೆ ತಾನೇ, ಹೋಗು. ಮುಂದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಮಾಡ್ತೀನಿ ಹೋಗಿ. ಹಿಂಗಿರಬೇಕು, ಮುಂದಕ್ಕೆ ಏನು ಮಾಡಬೇಕು ಅಂಬೋದು ಎಲ್ಲ ಗೊತ್ತೈತೆ ನನಗೆ. ಹೋಗು, ಏನು ಮಾಡಬೇಕು ಅಂಬೋದು ಗೊತ್ತೈತೆ. ನಿನ್ನಂಥವಳನ್ನೆಲ್ಲ ಕೇಳಿ ತಿಳ್ಕೊಬೇಕಾಗಿಲ್ಲ. ಏನು ಮಾಡ್ತೀಯ ಅದನ್ನೇ ಹೇಳು. ಹೇಳಿದ್ನಲ್ಲ ಇವತ್ತು ನಿಜಾನ, ಅದೇನು ಮಾಡ್ತೀಯ ಅಂತ ಹೇಳು. ಹೇಳ್ತಾ ಇದ್ದೀನಲ್ಲ, ನಿಜ ಹೇಳ್ತಾ ಇದ್ದೀನಿ ಅಂದಮೇಲೆ ಅದೇನು ಮಾಡ್ತೀಯ ಹೇಳು. ಅದೇನು ಮಾಡ್ತೀನಿ ಅಂದ್ರೆ ಹೋಗಿ ಬಾರೈ. ಅವ್ರನ್ನೇನು ಹಂಗೆ ಯಾವಾಗಲೂ ತಲೆ ತಿಂತೀಯ ಹುಡುಗಿನತ್ತ ಹೆಂಗೆ ನೋಡ್ಕೊಂತಾರ ಅವರು? ಅದಿಲ್ಲ, ಹೆಂಗೆ ನೋಡ್ಕೊಂತಾರಲ್ಲ ಚೆನ್ನಾಗಿ ಎಂಬುದು ಮನಸ್ಸಿನಾಗ ಒಂದು ಸ್ವಲ್ಪನೂ ಇಲ್ಲ ಇವಳಿಗೆ. ಇಲ್ಲಿ ಎಲ್ಲ ತಾರ ತೆಗಡಿ ಮಾಡಕ್ಕೆ ಬರ್ತಾಳೆ, ತಾರ ತೆಗಡಿನ. ಸುಮ್ಮನಿರೋದು ಬಿಟ್ಟು ಇಲ್ಲದ್ದೆಲ್ಲನ ಈಗ ಅಂಚಲಿ ಮಾಡಕ್ಕೆ ಬರ್ತಾಳೆ. ಹೇಳಿದ್ಯಾ ತಾನೇ, ಇಲ್ಲಿಂದ ಜಾಗ ಖಾಲಿ ಮಾಡು, ಜಾಸ್ತಿ ಹೆಚ್ಚಾಗಿ ಮಾತಾಡಬೇಡ. ಈಗ ನೀನು ಹೇಳಿದ್ಯಾ, ನೀನು ಹೇಳೋರ್ನೇನು ಯಾರೂ ಬೇಡ ಅನ್ನಲಿಲ್ಲ, ಹಿಡ್ಕೊಂಬ್ಲಿಲ್ಲ. ಹೇಳಿದ್ಯಾ ನಿನ್ನ ಪಾಡಿಗೆ ನೀನು ಹೇಳಿದ್ಯಾ ಅಂದಮೇಲೆ ಈ ಹೆಂಗೆ ಬಂದಿದ್ದ ಹಂಗೆ ಹೊಲ್ಟು ಹೋಗ್ತಾ ಇರು. ನಮಗೆ ಗೊತ್ತೈತೆ ಏನು ನಂಬಬೇಕು ಏನು ಬಿಡಬೇಕು ಅಂಬೋದು ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ. ನಮ್ಗೆ ಏನು ಮಾತಾಡಬೇಕು, ಮುಂದಕ್ಕೆ ಏನು ಮಾಡ್ಕೋಬೇಕು ಅಂಬೋದು ಚೆನ್ನಾಗಿ ಗೊತ್ತೈತಿ. ಏನು ಮಾಡಬೇಕು ಮುಂದಕ್ಕೆ ಅನ್ನೋದು ಗೊತ್ತೈತೆ ನನಗೆ. ನಾನು ಮಾಡ್ತೀನಿ. ಹೋಗು ಸುಮ್ಮನೆ. ಅಲ್ಲ ಇಷ್ಟೆಲ್ಲ ಹೇಳಿದ್ರು ನೀನು ಹಂಗೆ ಏನು ಮಾಡ್ತಾ ಇದೆಯಲ್ಲ? ಅಲ್ಲ ನೋಡು, ನಿನ್ಗೊಂದಿಷ್ಟು ಸಿಟ್ಟಿನೇ ಬರಲ್ವಾ ನಿನಗೆ? ಯಾಕಂದರೆ ನಿನಗೆ ಅನ್ಸಲ್ಲ, ನಿನ್ಗೇನು ಹೇಳೋರು ಕೇಳೋರು ಯಾರೂ ಇಲ್ವಲ್ಲ, ಹಂಗೆ ಬೆಳೆಸವ್ರಲ್ಲ ನಿನಗೆ, ಅದಕ್ಕೆ ನಿನ್ಗೇನು ಅನ್ಸಲ್ಲ. ಹೇಳಮ್ಮ, ನಮ್ಮ ಹುಡುಗ ನಾವು ಒಳ್ಳೆ ಬುದ್ಧಿ ಕಲಿಸಿಲ್ಲ, ನೀನೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನೀನೇ ಬುದ್ಧಿವಂತೆ. ನಾವು ಒಳ್ಳೆಯವರಲ್ಲ, ನೀನೇ ಒಳ್ಳೆಯವಳಾಗಮ್ಮ. ತಾಯಿ ತೀರಾನ ನೀನೇ ಒಳ್ಳೆಯವಳಾಗ. ನಿನಗೆ ಒಳ್ಳೇದಾಗಲಿ, ನಮಗೆ ಕೆಟ್ಟದ್ದಾಗಲಿ. ಹೋಗು, ಏನೋ ಆಗೋದಾಯ್ತು. ಏನು ಮಾತಾಡ್ತಿ? ಮಾತಾಡಿದ್ರೆ ಒಂದಿಷ್ಟು ಅಳತೆ ಬೇಕು, ಹಂಗೆ ಮಾತಾಡಬೇಕು. ಬಾಯಿ ಐತಿ ಅಂತ ಲಡಲಡಲಡಲ ಮಾತಾಡಬಾರ್ದು. ಹೋಗೋದು ಕಲಿ ಸುಮ್ಮನೆ. ನಿಂದೆಷ್ಟು ಆಯ್ತಾ ಅಷ್ಟು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗೋದು ಕಲಿ, ಬಾಯಿ ಮುಚ್ಕೊಂಡು. ಇಲ್ಲೆಲ್ಲ ಮಾತಾಡ್ಬಿಟ್ಟಿದ್ದೆ ಅಂದ್ರೆ ಸರಿಯಾಗಲ್ಲ ನೀನು. ಹೋಗಿ ಬರೀ ಜೀವಿತ. ಅಲ್ಲ ನಾಗಮಂಟಿ, ಹೆಂಗೆ ಹೋಗೋಕ್ಕಾಗುತ್ತೆ ಹೇಳು? ಕಳಿಸ್ರಿ ಅಂದರು ಕಳಿಸಲ್ವಲ್ಲ. ದಿನ ಬಂದು ಕೇಳ್ತಾ ಇದ್ದೀನಿ, ಕಳಿಸ್ರಿ 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 ಅಂತ 2-3 ದಿನ ಬಂದು ಕೇಳ್ತಾ ಇದ್ರು ಕಳಿಸ್ತಾ ಇಲ್ವಲ್ಲ ಅವರು. ನನಗೇನು ಆಸೆ ಇರಲ್ವಾ ನನ್ನ ಮಗಳು ಅನ್ನೋದು? ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಕಳಿಸ್ರಿ ಕೊಡ್ರಿ, ಎತ್ಕೊಂಡು ನಾನು ಎತ್ಕೊಂತೀನಿ ಅಂದರೆ ನನ್ನ ಮುಟ್ಟು ಕೊಡಲ್ಲ. ಮುಟ್ತೀನಿ ಅಂದರೆ ಸಾಕು, ಹಂಗೆ ಹೆಂಗೆ ಆಡ್ತಾ ಇರುತ್ತೆ ಈ ವಜ್ಜಿ. ಮತ್ತು ನನಗೂ ನನ್ನ ಮಗಳನ್ನು ಎತ್ಕೋಬೇಕು ಅಂಬದು ನಮಗೂ ಆಸೆ ಇರುತ್ತೆ. ಹಿಂಗೆ ಏನು ಮಾಡ್ತಾರೆ ಅಂದರೆ ಇವರು ಅಷ್ಟು ಇದನ್ನು ಮಾಡ್ತಾರೆ. ಏನೋ ಬಿಡು, ಇವ್ರದ್ದೇನು ಲೆಕ್ಕ, ಇವ್ರು ಏನು ಮಾಡ್ತಾರೆ ಅನ್ನೋ ತಕಲೂ ಹಿಂಗೆ ಮಾಡ್ತಾರೆ. ಅಲ್ಲ ನಾವು ಏನು ಮಾಡ್ತೀವಿ ಏನು ಎತ್ತ ಅಂತೇಳಿ ಪರಿಜ್ಞಾನ ಇರೋರಾಗಿದ್ದರೆ ಹಿಂಗೆ ಮಾಡಲ್ಲ. ಹಿಂಗೆ ಮಾತಾಡ್ತಾರೆ ಅಂದರೆ ಹಂಗೆ ಮಾತಾಡ್ತಾರೆ. ನಾನು ಎಷ್ಟು ಅಂದಿದ್ದೀನಿ ಗೊತ್ತೇ? ನೋಡಿ, ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ಲ, ಅವ್ರು ಹೆಂಗೆ ಮಾತಾಡ್ತಾರೆ ನೋಡು. ಅವರು ಹೇಳಿದ್ಯಲ್ಲ, ಹೇಳ್ದೆ ತಾನೆ, ಜಾಗ ಖಾಲಿ ಮಾಡು ಅಂತ ಹೇಳ್ತಾ ಇರೋದು ನಾನು ನಿನಗೆ. ನೀನು ಹೇಳಿದ್ಯಾ ಮಗು ತಂದೆ ನೀನಲ್ಲ ಮಧು ಅಂತ ಹೇಳಿ ನನ್ನ ಹತ್ರ ಹೇಳಿದ್ಯಾ. ಅದೇನು ಸತ್ಯ ಅಂತ ಹೇಳಿದ್ಯಾ. ಸತ್ಯ ಎಲ್ಲ ಗೊತ್ತಾಗಂಗೆ ಮಾಡಿದ್ಯಾ ನೀನು. ನೋಡ, ನಮ್ಗೆ ಮುಂದಕ್ಕೆ ಏನು ಮಾಡ್ಬೇಕು ಅಂಬೋದು ನಮಗೆ ಚೆನ್ನಾಗಿ ಗೊತ್ತೈತೆ. ಮಾಡ್ತೀನಿ. ಇವಾಗ ಮಾಡಲಿಲ್ಲ ಅಂದ್ರೆ ನಮಗೆ ಮುಂದೆ ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತಿ. ಮಾಡ್ತೀನಿ ನಾನು. ಹೇಳ್ದೆ ತಾನೆ, ಇಲ್ಲಿಂದ ಹೊರಟೋಗಷ್ಟೇ. ನೀನು ಜಾಸ್ತಿ ಇಲ್ಲೆಲ್ಲ ನನಗೆ ಮಾತಾಡೋದಾಗಲಿ ಡಿಸ್ಟರ್ಬ್ ಮಾಡೋದಾಗಲಿ ಅದೆಲ್ಲ ಮಾಡಬೇಡ. ನಮ್ಮ ನಮಗೆ ಕೆಲಸ ಮಸ್ತಾಗೈತಿ. ಆತ ಗೋಬಿ ಕರ್ಕೊಂತಾನೆ, ಆತ ಎಲ್ಲ ತಯಾರಿ ಮಾಡ್ಕೊಂತಾರೆ ಅವರು. ಅವ್ರ ಪಾಡಿಗೆ ಅವ್ರ ಅದಕ್ಕೆ ನಮ್ಮ ಮಾಡಿ ಬರೋದೇ ಇಲ್ಲ. ಸುಮ್ಮನೆ ಅವ್ರು ಏನಾನ ಮಾತಾಡ್ಕೊಂಬ್ಲಿ ಅಂತ ಅವಳ ಕೆಲಸ ಅವಳು ಮಾಡ್ತಾಳೆ. ಭಾರತೆ ಅವಳ್ದು ಯಾವಾಗಲೂ ಇದ್ದಿದ್ದೆ. ಬಾರಜ್ಜಿ, ಅವಳಿಗೆ ಏನು ತಲೆ ಕೆಡಿಸ್ಕೋಬೇಡ್ರಿ ಅಂತ. ಬಾರಿ ನೋಡು, ಅವ್ಳಿಗೆ ಹೆಂಗೆ ಕೆಲಸ ಮಾಡುತ್ತೆ. ನೀನಿಂದ ನಮ್ಮ ಮನೆಯಾಗ ಹಂಗೆ ಮಾಡಿದ್ದೀಯೇನೆ? ಒಂದು ದಿವಸನೂ ಹಂಗೆ ಮಾಡಿಲ್ಲ. ಎಷ್ಟು ದಿಮಾಕ್ ಮಾಡ್ತೀಯ? ಏನು ಬಾಯಿಗೆ ಬಂದಂಗೆ ಮಾತಾಡ್ತೀಯ? ನಿನ್ನೆಲ್ಲ ದಿಮಾಕು ನಮ್ಮ ಹತ್ರ ಎಲ್ಲ ಬಿಟ್ಬಿಡ್ಬೇಕು. ನೋಡು ಬಾಯಿಲಿ, ನಿನ್ನಂತೆಯೇ ಇರೋದು ಎಷ್ಟು ಚೆನ್ನಾಗೆ ಹೇಳ್ದಂಗೆ ಕೇಳ್ಕೊಂಡು ಎಷ್ಟು ಚೆನ್ನಾಗೈತೆ ಅಂತ.
ನೀನು ಭಾಳ ಇದು ಮಾಡ್ತೀಯ ಯಾಕೋ ಇತ್ತೀಚೆಗೆ ನೀನು ಭಾಳ ಇದು ಮಾಡ್ತೀಯ ಕಣೆ. ಸುಮ್ಮನೆ ಹೋಗತ್ ಕಲಿ. ಓಹೋ, ನನಗೆಲ್ಲ ಗೊತ್ತಿರೋದು ಹೇಳಮ್ಮ. ನಿನ್ನ ತವ್ರ ಮನೆಯಾಗೆಲ್ಲನ ನೀನೆಲ್ಲ ಏನೇನು ಮಾಡಿದ್ಯಾ ಅಂಬೋದು ಎಲ್ಲ ಚೆನ್ನಾಗಿ ಗೊತ್ತೈತಿ. ಎಲ್ಲ ಗೊತ್ತಿರೋದೆ ಮಾತಾಡ್ತಾ ಇರೋದು ನಾವು. ನೋಡಿದ್ರಲ್ಲ ವೀಕ್ಷಕರೇ, ಮಗು ತಂದೆ ನೀನಲ್ಲ, ಮಗು ನಿಜವಾದ ತಂದೆ ಮಧು ಅಂತ ಹೇಳಿ ನಾನು ಇವ್ರಿಗೆ ಹೇಳ್ಬಿಟ್ಟೆ, ಸುಬ್ಬುಗೆ ಹೇಳ್ಬಿಟ್ಟೆ. ನೋಡೋಣ ಇನ್ನು ಏನೇನಾಗುತ್ತೆ ಅಂತೇಳಿ ಇವಾಗ ಹೇಳಿದ್ದೀನಿ. ನೋಡೋಣ ಇನ್ನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.